ಗೂಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗೂಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ, ಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ, ಪಂಚಮಶಾಲಿ ಹೋರಾಟಕ್ಕೆ, ಪಂಚಮಶಾಲಿ ಹೋರಾಟಕ್ಕೆ, ಪಂಚಮಶಾಲಿ ಮೀಸಲಾತಿ ಹೋರಾಟಕ್ಕೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಆತ್ಮೀಯ ಬಂಧುಗಳೇ, ಈ ದಿನ ಪರಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳ ಕರೆ ಮೇರೆಗೆ ನಮ್ಮ ಒಂದು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನು ಇವತ್ತು ಮೊನ್ನೆ ಅವತ್ತು ಸುವರ್ಣಸೌಧದಲ್ಲಿ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ಪಂಚಮಶಾಲಿ ಸಮುದಾಯದ ಬಂಧುಗಳ ಮೇಲೆ, ಹೋರಾಟಗಾರರ ಮೇಲೆ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಪೊಲೀಸರನ್ನ ಸಿವಿಲ್ ಡ್ರೆಸ್ ಮೇಲೆ ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡತಕ್ಕಂಥ ಕೆಲಸವನ್ನ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನು ಉಗ್ರವಾಗಿ ಖಂಡಿಸಿ ಈ ಒಂದು ಹೋರಾಟವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದಲ್ಲಿ ಯಾಕೆ ಹೋರಾಟವನ್ನು ಮಾಡಬೇಕಾಯ್ತು ಅಂದ್ರೆ, ಕಳೆದ 12 ವರ್ಷಗಳಿಂದ ಪಂಚಮಶಾಲಿ ಸಮುದಾಯ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ 5 ವರ್ಷ ನಮ್ಮ ಬಿಜೆಪಿ ಸರ್ಕಾರ ಇತ್ತು, ನಾವೆಲ್ಲ ಶಾಸಕರಿದ್ದೀವಿ. ಪರಮ ಪೂಜ್ಯರು ಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮದಿಂದ ಬೆಂಗಳೂರಿನ ಅರಮನೆ ಮೈದಾನದವರೆಗೆ 1 ತಿಂಗಳ ಕಾಲ ಪಾದಯಾತ್ರೆ ಮಾಡಿದ್ರು. ಲಕ್ಷ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿದ್ರು. ಆದರೆ ಆ ಹೋರಾಟದಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರುಗಳು ಯಡಿಯೂರಪ್ಪನವ್ರಿಗೆ, ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರಿಗೆ, ಇನ್ನೊಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಬೊಮ್ಮಾಯಿ ಅವರಿಗೆ ಬಾಯಿಗೆ ಬಂದಂಗೆ ಭಾಷಣ ಮಾಡಿದ್ರು, ಏಕವಚನದಲ್ಲಿ ಬೈದ್ರು. ಆದ್ರೆ ಯಾವತ್ತೂ ಕೂಡ ನಮ್ಮ ಸರ್ಕಾರ ಪರಮ ಪೂಜ್ಯರ ಮೇಲಾಗಲಿ, ಹೋರಾಟಗಾರರ ಮೇಲಾಗಲಿ ಅಥವಾ ಮಾತನಾಡಿದ ಕಾಂಗ್ರೆಸ್ ನಾಯಕರ ಮೇಲೆ ಯಾವುದೇ ಕ್ರಮ ತಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ಪೊಲೀಸರು ರಕ್ಷಣೆ ಕೊಟ್ಟರೆ ಅವರಿಗೆ ಹೋರಾಟದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗತಕ್ಕ ರೀತಿಯಲ್ಲಿ ಎಲ್ಲ ಹೋರಾಟಗಾರರಿಗೆ ಎಲ್ಲ ರೀತಿಯಾದಂಥ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಆದರೆ ಕೇವಲ ಈ ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷ ಆಗಿದೆ. 1.5 ವರ್ಷದಲ್ಲೇ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪಂಚಮಶಾಲಿ ಹೋರಾಟಕ್ಕೆ ನಡುಕ ಹುಟ್ಟಕ್ಕೆ ಪ್ರಾರಂಭ ಆಗಿದೆ. ಹೋರಾಟ ಮಾಡೋದನ್ನ ಅವರು